ಹೇಳಿದ್ರಲ್ಲ ಅವ್ರದನ್ನ ಪ್ರೈಸ್ನ ಅನೌನ್ಸ್ ಮಾಡಿ ಅವ್ರ ಕಲೆ ಕೊಡೋಣ ಅಂತ. ಎಲ್ಲೋ ದೀಪ ನೆಕ್ಸ್ಟ್ ಇದ್ರಲ್ಲಿ ಕೊಡೋಣ ದೀಪ ಇಲ್ಲ ಅನೌನ್ಸ್ ಮಾಡಿ ಬೇಗ. ನಮ್ಮ ಶ್ರೀಯುತ HM ರೇವಣ್ಣ ಸರ್ ಅವರು ಮಾಜಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ. ನಮ್ಮ ಹಾರ್ವರ್ಡ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಅವ್ರಿಗೊಂದು ಪುಟ್ಟದೊಂದು ಸನ್ಮಾನ. ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬನ್ನಿ, ನನಗೆ ಹಾಗೆ ಹೆಸರುಗಳನ್ನ ಹೇಳಿ ಆಯ್ತಾ, ಕನ್ಫ್ಯೂಸ್ ಆಗಿಬಿಡುತ್ತೆ ಹೆಸರು. ದಿಗಂತ ಗೌಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಂಗೆ ಹೌದಾ, ಮತ್ತು ಮಾಡೋಕ್ಕೆ ಹೇಳಿದ್ರಲ್ಲ ಮಕ್ಳುಗಳ ಹಾಗೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಬುಲೆಟ್ ಪ್ರಕಾಶ್ ತುಂಬಾ ಚಿಕ್ಕ ಏಜ್ಗೆ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ. ಚೆನ್ನಪ್ಪನವರು, ಆಮೇಲೆ ರವಿಕುಮಾರ್, ಆಮೇಲೆ ರಾಜಣ್ಣವರ ಮನೆಯವರು. ಈ ಸಂಜೆ ಪತ್ರಿಕೆ ಚೆನ್ನಪ್ಪ ಕರೀಲ್ಲ ಸರ್, ನೀರು ಬೆಂಗಳೂರನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಮೈಕ್ ಕೊಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ. ಅವರು ಇದಾದ್ಮೇಲೆ लड़की बड़ी अनजानी है, सपना है सच है कहानी है। देखो ये पगली बिल्कुल ना बदली, ये तो वही दीवानी है। लड़का बड़ा अनजाना है, सपना है सच है फसाना है। हाँ हाँ ये पगला बिल्कुल ना बदला, ये तो वही दीवाना है।
ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ. ವಾವ್, ಸೂಪರ್ ಮಕ್ಕಳ, ಚೆನ್ನಾಗಿ ಆಡಿದ್ರಿ ಡ್ಯಾನ್ಸು. ಬರ್ಲಿ ನಮ್ಮ ಮಕ್ಕಳಿಗೆ ಜೋರ ಚಪ್ಪಾಳೆ. ಮಕ್ಕಳ ಎಲ್ಲೂ ಸ್ಮೈಲ್ ಮಾಡಿ. ಈ ಅನ್ನಿ ನೋಡೋಣ ಎಷ್ಟಲ್ಲಿ ಬಂದಿದೆ ನಿಮಗೆ. ಈ ಅನ್ನಿ, ಈ ಎಷ್ಟಲ್ಲಿದೆ ನಿಮ್ಗೆ? ಈ ಮಾಡಿ ನೋಡೋಣ. ಅಲ್ಲಿ ನೋಡ್ಬೇಕಲ್ಲಿ ಮುಂದೆ ಮುಂದೆ. ಸ್ಮೈಲ್. ಪ್ಲೇನ್ ಕಿಸ್ ಕೊಡಿ, ಪ್ಲೇನ್ ಕಿಸ್. आया हूँ आज मैं, लेके जाऊंगा दिल तेरा, रोके कोई मुझे, टोके कोई मुझे, दूंगा उसे जहाँ से मिटा. मुकाबला लैला, ओहो लैला, मुकाबला सुभान अल्लाह लैला, ओहो लैला. Pull up the bass. Hey, hey, hey. Pull up the bass, bass, bass. मैं हुआ तेरा मजनू, तू बन जा मेरी लैला, आज चलेगा जादू मेरा मेरा पहला पहला. कि ये तेरी बातें डरता है मेरा जिया, तू ही बता दे सारा क्या है इरादा तेरा. दिल को संभाले तू, हीरो मैं ही तो हूँ तेरा. तेरी ही बातों ने तो मुलाकातों ने जीना मुझसे मेरा है जिया. मुकाबला लैला, ओहो लैला, मुकाबला सुभान
देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश है या आसमान ने छोड़ दिए हैं नल खुले कहीं हो हम जैसे देखें ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुनले ಸೂಪರ್ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಮುದ್ದಾದ ಮಕ್ಕಳಿಗೆ. ಹಾಗೆ ನಮ್ಮ ಮೋಹನ ಸೆಕೆಂಡ್ ಪ್ರೈಸಾ ಪ್ರೈಸ್ ನೀವು ಹೇಳ್ತೀರಾ ಅದನ್ನ ಇದು ಮೂರು ಮತ್ತು ಪ್ರೈಸ್ ಹೇಳ್ತಿರೋದಲ್ಲ ಪ್ರೈಸ್ ನಮಗೆ ಹೇಳಿ ನಾನು ಅನೌನ್ಸ್ ಮಾಡ್ತೀನಿ ಅಷ್ಟೇ. ಅಲ್ಲ ಮಾತ್ರ ಕೊಡ್ಬೇಕೀಗ ಯಾರು ಮೂರು ಜನ. Yes, your clap is their motivation. Next, I call upon Sharayu ji, who wins the second place. Your clap should not stop. The energy should not stop. Very good. Next, I call upon Ankit MS. Ankit MS wins the third place. And this is their academic proficiency prize. Give them a big round of applause. Wow. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎಲ್ಲೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎಲ್ಲೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ
ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಘಳಿಗೆ ತಿಳಿಯದು ನಮಗೆ ಹೊಗಡಿದು ಎಲ್ಲರಿಗೆ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅನಾರ್ಕಲಿ ಅನಾರ್ಕಲಿ ಹಲೋ ಬನ್ನಿ ನಮ್ಮ ಪುಟಾಣಿ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಹಲೋ ಹಲೋ ಮಕ್ಕಳ ಸ್ಮೈಲ್ ಮಾಡಿ. ಈ ಹಲ್ ಕಾಣಿಸ್ತಿಲ್ಲ ಯಾರ್ದು. ಈ ಮಾಡಿ. ಎಲ್ಲ ಬ್ರಷ್ ಮಾಡಿದಿರಲ್ವಾ ಬೆಳಗ್ಗೆ? ಹಲ್ಲು ತೋರಿಸಿ, ಹಲ್ಲು ತೋರಿಸಿ ಒಂದ್ಸಲ. ಈ ಏನಿ ಹೀರೋನಾ ಜಾರಿವಾ ಚೋರನಾ ಹೊಸ ಜಮಾನ ಹೊಸ ಥರಾರ ಸುರಸುಂದರ. ನಾನು ಸುರಸುಂದರ ಅಂದರೆ ನೀವೇ ನಂಬಕ್ಕಿಲ್ಲ ಅಂತ ನನಗೆ ಗೊತ್ತು. ಒಳ್ಳೆ ಕಪ್ಪೆರೆ ಇದ್ದಂಗೆ ಅವನೇ ನನ್ನ ಮಗ ಸುರಸುಂದರನ ಅಂತೀರಿ. ಈಗ ತಾನೇ ಬಸ್ ಹತ್ಕೊಂಡು ಸುಸ್ತಾಗಿ ಬಂದೆ. ಬಸ್ಸು ಅಂದಂಗೆ ನೆನಪಾಯ್ತು. ಯಾರೆಲ್ಲ ಫ್ರೀ ಟಿಕೆಟು ಎಷ್ಟು ಪ್ರಯಾಣ ಮಾಡಿದ್ರಿ? ತಕೋ ಫ್ರೀ ಟಿಕೆಟ್ ಒಂದೇಟ್ಗೆ ಓಂ ಶಕ್ತಿ ಆ ದೇವರು ಈ ದೇವರು. ಮನೇಲಿ ಗಂಡ ದೇವ್ರನ್ನೇ ಮರ್ತು ಬಿಟ್ರು ರೀ. ನೀವೆಲ್ಲೂ ಹೋಯ್ಕಿಲ್ವಾ? ನಮಗೆ ಫ್ರೀ ಕೊಟ್ಟಿಲ್ಲ. ನಮಗಂತೂ ಫ್ರೀ ಅಪ್ಪ. ಇಲ್ಲೋ ಹೋಗ್ತಾವ್ ನೋಡಿದೆ, ಬಸ್ ಹತ್ತಿದ್ದೀನಿ ಕಂಡಕ್ಟ್ರುಗಳು ಅಂತ ಹೇಳ್ತಾವ್ರೆ. ಇದ್ಯಾಕೆ ಸ್ವಾಮಿ ಹಿಂಗೆ ಹೇಳ್ತಾ ಇದ್ರಿ ಅಂದರೆ, ಸ್ವಾಮಿ ದಿನ ಮೂರು ತಾವು ಚೆಕಿಂಗ್ನವ್ರು ಹಿಡಿತಾವ್ರೆ. ಹೆಂಗೆ ಹಿಡಿದ್ರು? ಮೊದಲು ಕೈ ತುಂಬ ಕಾಸಿರ್ತಿತ್ತು, ಈಗ ಬರೀ ಕೈ ತುಂಬ ಆಧಾರ್ ಕಾರ್ಡೇ ಅವೆ. ಈ ಆಧಾರ್ ಕಾರ್ಡಲ್ಲಿ ಅವರೇನ ಇವರೇನ ಮೇಕಪ್ಪು ಚೇಂಜು ಇದೆಲ್ಲ ಕಂಡುಹಿಡಿಯೋದಕ್ಕೆ ಚೆಕಿಂಗ್ನವ್ರು ಹಿಡ್ದಾಕ್ತಾರಂತೆ. ಅದು ಅಲ್ದೇ ಇನ್ನೊಂದು ಗೊತ್ತಾ, ಆ ಬಸ್ಸಲ್ಲಿ ದಿನ ಹತ್ತಿಂದ ಫ್ರೀ ಅಲ್ವಾ, ಅವ್ನು ಹೆಂಡ್ತಿ ಅವ್ನು ಅಬ್ಸರ್ವ್ ಮಾಡೋಕೆ ಆ ಬಸ್ಸಲ್ಲೇ ಓಡಾಡಳತ್ತೆ. ಹಿಂಗಾಗದೆ ಕಷ್ಟ. ಸೊ ನಾನು ಅದಕ್ಕೆ ಏನಾರು ಸಾಧ್ಯ ಲೋ ಶಿಷ್ಯ ಸರ್. ಹಾಂ ಸರ್ ಸರ್ ಹೇಳಿ ಸರ್. ಎಲ್ಲೋಗಿದ್ದು? ಕಾರಬನ್ ತರಕ್ಕೆ ಹೋಗಿದ್ದೆ ಸರ್. ಕಾರಬನ್? ಹಾಂ. ಕಾರಬನ್ ಯಾಕೋ ತರಕ್ಕೆ ಹೋಗಿದೆ? ಅದೇ ಸರ್, ಹೀರೋಯಿನ್ ಬರ್ತಾಳೆ, ಕಾರಬನ್ ರೆಡಿ ಮಾಡೋ ಅಂತಂದ್ರಲ್ಲ. ಅದು ಕಾರಬನ್ ಅಲ್ಲಕ್ಕನು. ಮತ್ತೆ ಅವಳು ಕೂರಕ್ಕೆ ಕ್ಯಾರವನ್ ಹೇಳಿದ್ದು ನಾನು. ಕ್ಯಾರವನ್ ಕಾರಬನ್ ಅನ್ಕೊಂಬಿಟ್ಟೆ ಸರ್. ಸರ್ ಕೇಳೋದ ಮರ್ತ್ಬಿಟ್ಟೆ ಸರ್. ಸರ್ ಇದುವರೆಗೂ ಎಷ್ಟು ಸಿನಿಮಾ ಮಾಡಿದಿರಿ ಸರ್ ನೀವು? ಒಂದು 10 ಸಿನಿಮಾ ಮಾಡಿವ್ನಿ. ಸೂಪರ್. ಒಂದು ರಿಲೀಸ್ ಆಗಿಲ್ಲ. ಯಾವ ಕಿತ್ತೋದು ಡೈರೆಕ್ಟ್? ಈಗ ರೀಸೆಂಟಾಗಿ ಒಂದು ಮಾಡಿವ್ನಿ, 100 days.
100 ಡೇಸ್ ಎಸ್ ಏನ್ರಿ ಈಗಿನ ಕಾಲದಲ್ಲಿ 100 ಡೇಸ್ ಸಿನಿಮಾ ಓಡುತ್ತಿದ್ರು ಸೂಪರ್ ಅಲ್ವಾ ಸರ್? ಸಿನಿಮಾ ಹೆಸರೇನು? 100 ಡೇಸ್. ಸಿನಿಮಾ ಹೆಸರು ಸರ್ 100 ಡೇಸ್. ಹೇ ಸಿನಿಮಾ ಹೆಸರೇನು? ಸಿನಿಮಾ ಹೆಸರೇ 100 ಡೇಸು. ಸಿನಿಮಾ ಹೆಸರೇ 100 ಡೇಸ್. ಹಾ ಹೋಗ್ಲಿ ಬಿಡು. ನೋಡು ಶಿವು ಸರ್, ಈ ಸಾಧನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸತ್ತೋಗ್ಬೇಕು. ಏನ ಸತ್ತೋಗ್ಬೇಕು? ಸತ್ತೋಗ್ಬೇಕು ಅಂದ್ರೆ ದಿವ್ಯನ್ ಮದುವೆ ಆಗ್ಬೇಕು. ಅದ್ರ ಬದಲು ಸಾಯೋದೇ ಮೇಲು. ಅಯ್ಯೋ ಸತ್ತೋಗ್ಬಿಡು. ಅಬ್ಬಾ ಸತ್ತೋಗ್ಬಿಡು ಸರ್, ಆ ಇಲ್ಲಿ ಈ ಊರಲ್ಲಿ ಆಕ್ಚುಲ್ ಸಿಕ್ಕಾಪಟ್ಟೆ ಹೀರೋಗಳು ಸಿಕ್ಕಾಪಟ್ಟೆ ಹೀರೋಯಿನ್ಗಳು ಇದರಂತ ಕೇಳ್ಪಟ್ಟೆ ನಾನು. ಹಾ ಇಲ್ಲಿ ಹೀರೋ ಆಡಿಷನ್ ಮಾಡ್ಬೇಕಲ್ಲ. ಹೌದು ಸರ್, ಹೌದು. ಇಲ್ಲಿ ಯಾರೆಲ್ಲ ಹೀರೋ ಮಾಡಕ್ ಇಷ್ಟಪಡ್ತೀರಿ ಕೈ ಎತ್ತಿ. ಹೀರೋ ಸರ್. ಅಂಕಲ್ ಬಂದ್ಬಿಡಿ ಸರ್, ಬಂದ್ಬಿಡಿ. ಅಂಕಲ್ ಮನೇಲಿ ನಿಮ್ಮ ಹೀರೋಯಿನ್ ಇಲ್ಲ ಅಂತಿಲ್ಲಿ, ಪಕ್ಕದಲ್ಲಿ ಇಲ್ಲ ಆಂಟಿ, ಅದಕ್ಕೆ ನಾನು ಕೈ ಎತ್ತಿರೋದು. ಇರ್ಬೇಕಾಯ್ತು ಕೈ ಹಿಂಗಲ್ಲ ಹಿಂಗಾಗ್ಬಿಟ್ಟಿರೋದು. ಇದ್ಯಾಕೆ ಅಂದ್ರೆ ಅಯ್ಯೋ ಕೈ ನೋವಲ್ಲಪ್ಪ, ಇಲ್ಲೇನೋ ಒಂಚೂರು ಸೊಳ್ಳೆ ಆಡ್ತಿತ್ತು ಹೊಡೆಯಕ್ಕೆ ಎತ್ತದೆ ಅಂತಾರು. ಇನ್ಯಾರು ಈ ಮಗು ಕೈ ಎತ್ತದೆ ನಾನು ಹೀರೋ ಮಾಡ್ತೀನಿ ಅಂತ, ಅವನ್ಗೆ ಹೀರೋಯಿನ್ ಎಲ್ಲಿ ತರಲಿ? ಅಲ್ಲಿದ್ದಾಳಲ್ಲ ಹಾ ದಿವ್ಯಾ, ಅವಳನ್ನ. ಹಾ ಓ ಬನ್ನು ಈ KGF ಅಲ್ಲಿ ಬನ್ನು ಎತ್ಕೊತಾಳಲ್ಲ ಹಂಗೆ. ಸೊ ಹೀರೋಯಿನ್ ಆಗಕ್ಕೆ ಯಾರು ಇಷ್ಟಪಡ್ತಾ ಇದ್ದೀರಿ? ನೋಡಿ ಯಾರು ಹೀರೋಯಿನ್ ಆಗಲ್ಲ ಸಾರ್. ಆ? ಇವರೆಲ್ಲ ಕೈ ಎತ್ತುತ್ತಾ ಇದಾರೆ. ಹಾ. ಅಲ್ಲೊಬ್ಬ ನಿಂತ್ಕೊಂಡು ಹಾ. ಸಾರ್ ನಾನ್ ಬಂದೇ ಬರ್ತೀನಿ, ಆಕ್ಟ್ ಮಾಡ್ತೀನಿ, ನಾನು ಹೀರೋ ಆಗಿ ತಗೋಬೇಕಂತ ಒಬ್ನ ಕಾಯ್ತ್ಕೊಂಡು ಓ ಅದೇ ದಿನ ಫೋನ್ ಮಾಡ್ತೀನಿಲ್ಲ ದಿನಕರ. ದಿನಕರ. ಕರಿ ಕರಿ ಅವನ. ಏ ದಿನಕರ, ಏ ಬಾರ ಇಲ್ಲಿ. ಎಂಟ ಮುಟ್ದಾಗ್ಲೆಲ್ಲ ನಂಗೆ ಏನೋ ಖುಷಿ ಚಂದ್ರಣ್ಣ ಹುಷಾರು, ಸ್ಟೇಜ್ ಹುಷಾರು. ಎಂಟ ಮುಟ್ದಾಗ್ಲೆಲ್ಲ ನಂಗೆ ಏನೋ ಖುಷಿ ಆಗ್ತೈತೆ. ಹುಡ್ಕನ್ ಮಾತಂದ್ರಂಗೆ ಅಲ್ಲನೇಗ ಬರ್ತೈತೆ. ಎಂಟ ಮುಟ್ದಾಗ್ಲೆಲ್ಲ ನಂಗೆ ಏನೋ ಖುಷಿ ಆಗ್ತೈತೆ. ಹುಡ್ಕನ್ ಮಾತಂದ್ರಂಗೆ ಅಲ್ಲನೇಗ ಬರ್ತೈತೆ. ಅಲ್ಲಿ ಅಲ್ಲಿ ಸರ್ ಇಲ್ಲಿ ಸಿನಿಮಾ ಆಡಿಷನ್ ಎಲ್ ಮಾಡ್ತಾವ್ರೆ? ಇಲ್ಲ 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 ಸರ್ ಇಲ್ಲಿ ಸಿನಿಮಾ ಆಡಿಷನ್ ಎಲ್ ಮಾಡ್ತಾವ್ರೆ? ಇಲ್ಲ 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 ಸರ್ ಇಲ್ಲಿ ಸಿನಿಮಾ ಆಡಿಷನ್ ಇಲ್ಲ ನಾಡು ಬರ್ರಿ ಬೇಯಿಸ್ತಾ ಇದ್ದಾವ. ಸರ್ ಇಲ್ಲಿ ಸಿನಿಮಾ ಆಡಿಷನ್ ಎಲ್ ಮಾಡ್ತಾವ್ರೆ? ಇಲ್ಲೇ ಮಾಡ್ತಾ ಇರೋದು ನಾನೇ, ಡೈರೆಕ್ಟರ್ ವಿನೋದ್ ಗೊಬ್ಬರಗಾರ. ಮಾಡ್ತಾರ ಯಾರು? ನಾನೇ ಕಣೋ. ಎಲ್ ಮಾಡ್ತಾವ್ರೆ? ಇಲ್ಲೇ ಮಾಡ್ತಾವ್ರೆ ಸ್ಟೇಜ್ ಮೇಲೆ. ಇವರೇ ಡೈರೆಕ್ಟ್ರು ವಿನೋದ್ ಗೊಬ್ಬರಗಾಲ. ಇಲ್ಲಿ ಮಾಡ್ತಾ ಇದ್ದಾರ? ಮಾಡ್ತಾರ ಯಾರು? ಅಯ್ಯೋ ಕಿತ್ತೋದ್ ನನ್ ಮಗನೆ. ನಾನೇನ್ ಬಡ್ಕತ್ತವನೆ. ನೀನ್ ಮಾಡ್ತಾ ಇದೀಯಾ? ಹಾ ಮತ್ತ ಅವನು ಯಾರು? ನಾವು ನನ್ನ ಅಷ್ಟಟ್ಟು ಕಣೋ. ಹಸಿಟ್ಟು ಹೊಡೆದು ಸಾಯಿಸ್ಬಿಡ್ತೀನಿ. ಹಸಿಟ್ಟು ರಾಕೆ ಸಿಟ್ಟ. ಅಸಿಸ್ಟೆಂಟ್ ಡೈರೆಕ್ಟರ್. ಕನ್ನಡದಲ್ಲಿ ಮಾತಾಡಲ್ಲ, ಸಹ ನಿರ್ದೇಶಕ. ಏನಪ್ಪ ನಮ್ ಕರ್ನಾಟಕ ಬಂದ್ಬಿಟ್ಟು ಸಹ ನಿರ್ದೇಶಕ ಅನ್ನಕ್ ಬರೀಕಿಲ್ವ ನಿಮ್ಗೆ? ಅಸಿಸ್ಟೆಂಟ್ ಅಂತ ಇಂಗ್ಲಿಷ್ ನಾವ್ ಬಳಸ್ತಾ ಇದ್ರಿ. ಎಷ್ಟೊತ್ತು ಕುತ್ಕೊಂಡು ಯೋಚನೆ ಮಾಡಿದ್ ಹಿಂಗ್ ಹೊಡಿಬೇಕು ಬಂದು ಅಂತ. ನಿಜವಾಗ್ಲೂ ನೀವೇನ್ ನಿರ್ದೇಶಕ? ನಾನೇ ಕಣ ನಿರ್ದೇಶಕ ಸರ್. ಅಯ್ಯೋ ನಿಮ್ ಸಿನಿಮಾದಲ್ಲಿ ನಂಗೊಂದ್ ಚಾನ್ಸ್ ಕೊಡಿ ಸರ್. ಅಂದ್ರೆ ಆಡಿಷನ್ ಬಂದಿರೋ ಕಣವನು. ಇಲ್ಲ ಸರ್, ಅವ್ನು ನೋಡಿದ್ರೆ ಆಕ್ಚುಲಿ ಒಳ್ಳೆ ಕಲಾವಿದ ಆಗ್ತಾನೆ ಅಂತ ಅನ್ಸುತ್ತೆ. ಮಾಡ್ತೀನಿ. ಓಕೆ ಓಕೆ. ನಿನಗೆ ಆಕ್ಟಿಂಗ್ ಬರುತ್ತಾ? ಸರ್ ಎಲ್ಲ ಬರ್ತದೆ, ಎಲ್ಲ ಮಾಡ್ತೀನಿ. ಸೂಪರ್. ಇಂಥವನ್ನೇ ಹುಡುಕ್ತಿದ್ದು ನಾನು. ಆದ್ರೆ ಆಕ್ಟಿಂಗ್ ಒಂದ್ ಬರೀಕಿಲ್ಲ ಅಷ್ಟೇ. ಅದೊಂದ್ ಬರೀಕಿಲ್ಲ. ಹೋಗ್ಲಿ ಬಿಡಲ್ಲ, ಡೈರೆಕ್ಟರ್ ಅಲ್ವಾ, ನಾನು ಮಾಡಿಸ್ತೀನಿ. ಹೋಗಿ ಕಾರ್ ಓಡಿಸಕ್ ಬರುತ್ತಾ? ಸರ್ ಎಲ್ಲ ಬರ್ತದೆ, ಎಲ್ಲ ಸೂಪರ್. ನೋಡಿ ಹಿಂಗ್ ತಿರುಗಿಸ್ತೀನಿ, ಇದು ಬರ್ತದೆ. ಕಾರನ್ನ ನೋಡಿತೀನಿ, ಅದು ಬರ್ತದೆ. ಆದ್ರೆ ಗೇರ್ ಹಾಕಕ್ ಬರೀಕಿಲ್ವಲ್ಲ. ಗೇರ್ ಹಾಕಕ್ ಬರಲ್ಲ, ಅದೊಂದ್ ಬರೀಕಿಲ್ಲ. ಬಿಡಲ್ಲೇ ಡ್ರೈವರ್ ಇಡ್ತೀನಿ ನಾನು. ಓಕೆ. ಸ್ವಿಮ್ಮಿಂಗ್ ಬರುತ್ತಾ? ಓ ಸರ್ ಎಲ್ಲ ಬರ್ತದೆ, ಅದನ್ನು ಸಾಕಾಗಿ ಮಾಡ್ತೀನಿ. ಇಂಥವನ್ನೇ ಬೇಕಾಗಿದ್ದು. ಆದ್ರೆ ಕೈ ಹಿಂಗ್ ಅನ್ಬೇಕಾದ್ರೆ ಕಾಲ್ ಹಿಂಗ್ ಅನ್ನಕ್ ಬರೀಕಿಲ್ವಲ್ಲ. ಕೈ ಕಾಲ್ ಬರಕಿಲ್ಲ, ಅದೊಂದ್ ಬರೀಕಿಲ್ಲ. ಅದೆಲ್ಲ ಬಿಸಾಕಲ್ಲ. ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹಾರಕ್ ಬರುತ್ತಾ? ಸರ್ ಎಲ್ಲ ಬರ್ತದೆ. ಇಂಥವನ್ನೇ ಹುಡುಕ್ತಿದ್ದು ನಾನು. ಆದ್ರೆ ಆರ ಕೈ ಕೆಲಸ. ಮತ್ತೆ ಬೇಕಾದ್ರೆ ನಡ್ಕ ಹೋಯ್ತೀನಿ. ಏನ್ ಪಾದಯಾತ್ರೆ ಮಾಡ್ತಾ ಇದ್ದೇನೆ ನಾನು? ಎಲ್ಲ ಬರ್ತದೆ ಅಂತಾನೆ. ಕೈ ಬರಕ್ಕಿಲ್ಲ, ಗೇರ್ ಹಾಕಕ್ ಬರಕ್ಕಿಲ್ಲ, ಎಲ್ಲ ಬರ್ತದೆ ಅಂತ ಹೇಳ್ತೀನಿ. ಸಾಕ್ಬಿಡ್ತೀನಿ. ನಿನ್ನಂತ ಚಾನ್ಸ್ ಇಲ್ಲ, ಗೆಟ್ ಔಟ್. ನಿಮ್ ತಮ್ಮೆ ಅಂತೀನಿ, ಒಂದ್ ಚಾನ್ಸ್ ಕೊಡಿ ಸರ್. ಕೈ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ನೋಡ್ ಜನ ಏನ್ ಅನ್ಕೊಳ್ಳಲ್ಲ. ಒಂದ್ ಚಾನ್ಸ್ ಕೊಡಿ ಸರ್. ಇವನು ಚಾನ್ಸ್ ಕೊಡ್ಬೋದಾ ಅಣ್ಣ? ವಿಡಿಯೋ ಮಾಡ್ಕೊತಾ ಇದ್ದೀವಿ. ಹ್ಞೂ ಅಣ್ಣ ಆಯ್ತು, ಕೊಡ್ಬೋದಾ? ಓಕೆ ಓಕೆ. ಭಾಳ ಚೆನ್ನಾಗಿದ್ದಾನೆ ಕಣ್ರಿ. ಯಾವೂರು ನಿಂದ? ಕುಂತ್ಕೊಳ್ಳಿ ಸರ್. ಕೂತ್ಕೊಳ್ಳ. ಯಾವೂರು? ಕುಂತ್ಕೊಳ್ಳಿ ಸರ್. ಕುಂತಿನ ಕಣಲೆ.
ಕುಂತ್ಕೊಳ್ಳಿ ಸರ್. ಕೂತ್ಕೊಂಡಿದ್ದೆ ಕಣೋ. ನಿನ್ ಮೂರ್ ಹೆಸರು ಯಾವ್ದು? ಸರ್ ಕುಂತ್ಕೊಳ್ಳಿ. ಏಯ್ ಕೂತ್ಕೊಂಡಿದ್ದೀನಿ, ನಿಮ್ ಮೂರ್ ಹೆಸರು ಯಾವ್ದು ಹೇಳಲಿ? ನಮ್ಮ ಮೂರ್ ಹೆಸರು ಕುಂತ್ಕೊಳ್ಳಿ ಸರ್. ನಿನ್ನ ಹೆಸರು? ಮನಿಕಳಿ ಸರ್. ಮಲ್ಗಿವ್ನ ಹೇಳು. ಮನಿಕಳಿ ಸರ್. ಮಲ್ಗಿವ್ನ ಹೇಳಲ್ಲ ಸರ್. ನನ್ನ ಹೆಸರೇ ಮನಿಕಳಿ. ಮಲ್ಕಳಿ. ನಿಮ್ಮ ಅಪ್ಪನ ಹೆಸರು? ಇತ್ತಕ್ ಬನ್ನಿ ಸರ್. ಹೇಳು. ಇತ್ತಕ್ ಬನ್ನಿ ಸರ್. ಹೇಳು ಸರ್. ಇತ್ತಕ್ ಬನ್ನಿ. ಸ್ಟೇಜಿಂದ ಹಾಚ್ಕೊಂಡು ಹೋಗೋ ಮಗನ ಇಲ್ಲ ನಿಂತ್ಕೊಂಡು ಹೇಳು. ಒಂದ್ನಲ್ಲ ಏನ್ ಹೇಳ್ಬೇಕು? ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ಇತ್ತಕ್ ಬನ್ನಿ ಸರ್. ಇದು ಎಂತ ಕಿತ್ತೋಗಿರೋ ಫ್ಯಾಮಿಲಿ ರೀ. ನಿಮ್ಮ ಅವನ ಹೆಸರು? ನಮ್ಮ ಹೆಸರು ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ ಸರ್. ಇಲ್ಲಿ ನೋಡ್ತಾವ್ನ ಹೇಳಲ್ಲ ಸರ್. ಇಲ್ಲಿ ನೋಡಿ ಸರ್. ನಿಮ್ಮ ಅವನ ಹೆಸರೇನು ಹೇಳು? ನಮ್ಮ ಅವನ ಹೆಸರು ಇಲ್ಲಿ ನೋಡಿ ಸರ್. ನಿಮ್ಮ ವಂಶ? ನಮ್ಮ ಊರು ಯಾವ್ದು ಅಂತಾನೆ ಬಕ್ಕಳಿ ಸರ್. ನಮ್ಮೂರು ಯಾವ್ದು ಗೊತ್ತಾ? ವಾಡ್ಸ್ಕೊಳ್ಳಿ ನನ್ನ ಮಗನೇ. ಬಿಟ್ರೆ ಇವ್ರು ವಂಶ ಏನಂತಾನೆ ಗೊತ್ತಾ? ಹೇತ್ಕಳಿ ಏನ್ ಮಾಡ್ತಾನೆ ಅಂತ ನನ್ನ ಮಗ. ಇನ್ನೊಂಥರ ಚಾನ್ಸ್ ಇಲ್ಲ. ಗೆಟ್ ಅವ್ನು ಕೊಡಿದ್ರೆ ಚಾನ್ಸ್ ಇಲ್ಲ. ಇಂಥವ್ರು ಕರ್ಕೊಂಡ್ಬಿಟ್ಟ. ನಿಮ್ ನಮ್ಮೆತ್ತಿ ಚಾನ್ಸ್ ಕೊಡಿ ಸರ್. ಚಾನ್ಸ್ ಕೊಡ್ಬೇಕಾ? ಡೈಲಾಗ್ ಹೇಳಕ್ ಬರುತ್ತಾ? ಬರಲಿ ಬರಲಿ ಕಡೆ ಬರಲಿ ಸರ್. ಕೊಡ್ತೀನಿ. ಅಸ್ಟೆಂಟ್ ಹತ್ರ ಹೋಯ್ತೀನ ನೀನು? ನಾನು ಡೈರೆಕ್ಟರ್ ಬರಲಿ. ಹೇಳಿ ಸರ್. ನಾನು ಹೊಡೆದಾಗ 3 ಕ್ವಶನ್ ಕೇಳ್ತೀನಿ. ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಹೇಳ್ತೀನಿ ಸರ್. ಓಕೆ. ಗಂಡು ಬೇರುಂಡ ಎಂದರೇನು? ಸರ್. ಗಂಡು ಬೇರುಂಡ. ಎಸ್. ಗಂಡ ಹೆಂಡ್ತಿರು ಇಬ್ರು ಜಗಳ ಆಡ್ಕೊಂಡಿ ಸರ್. ಗಂಡ ಅವ್ರ ಮನೇಲಿ ಊಟ ಮಾಡಿದ್ರೆ ಬೇರೆಯವ್ರ ಮೇಲೆ ಉಂಡ್ರೆ ಗಂಡ ಬೇರೆಯವ್ರ ಮೇಲೆ ಉಂಡ. ಗಂಡ ಬೇರುಂಡ್ರೆ ಅದೆಲ್ಲ ಲಾಂಛನ ಅದು. ಹೌದಾ? ಮಂಡೆ ಗಂಡು ಬೇರುಂಡ ತಗೋಗ ಅವ್ರ ಮನೆ ಉಂಡ ಇವ್ರ ಮನೆ ಉಂಡ. ಅದೇ ಗಂಡು ಬೇರುಂಡ ಅಂತ ಇದೆಯಲ್ಲ ನಾಯಿ. ಇದೆಲ್ಲ ಬಿಸಾಕು. ಡೋರ್ ಡೆಲಿವರಿ ಎಂದರೇನು? ಗೊತ್ತು ಸರ್. 9 ತಿಂಗಳಾದ್ಮೇಲೆ ಆಸ್ಪತ್ರೆ ಡೆಲಿವರಿ ಆಗದೆ ಬಾಗ್ಲಲ್ಲಿ ಆದ್ರೆ ಅದು ಡೋರ್ ಡೆಲಿವರಿ. 9 ತಿಂಗಳು ಎತ್ತು ಹೊತ್ತು ಆಗೋ ಡೆಲಿವರಿ ತಗೋಗಿ ಪಾರ್ಸಲ್ ಡೆಲಿವರಿಗೆ ಹೋಲಿಸ್ತಾ ಇದ್ದಲ್ಲ. ಇದೆಲ್ಲ ನನ್ಗೆ ಬೇಕಾಗಿಲ್ಲ. ಲಾಸ್ಟ್ ಕ್ವಶನ್ ಕೇಳಿ ಸರ್. ಇದಕ್ಕೆ ಆನ್ಸರ್ ಕರೆಕ್ಟಾಗಿ ಹೇಳ್ಬೇಕು. ಹೇಳಿ ಸರ್. ಅಮೇರಿಕದ ಮಾಜಿ ಅಧ್ಯಕ್ಷರ ಹೆಸರೇನು? ಒಬ್ಬ ಅಮ್ಮ ಸರ್. ಅಲ್ಲಿ ಕುಂತಿರೋ ಅಮ್ಮ ಯಾಕಾದರು? ಅಧ್ಯಕ್ಷರು ಹೇಳು. ನಾನು ಅವ್ರನ್ನ ಹೇಳ್ತಾ ಇರೋದು. ಒಬ್ಬ ಅಮ್ಮ ಸರ್. ಅಮ್ಮ ಅಲ್ಲ ಕಣಲು. ಅಧ್ಯಕ್ಷರ ಹೆಸರು ಹೇಳು. ನಾನು ಅವ್ರನ್ನ ಹೇಳ್ತಾ ಇರೋದು. ಒಬ್ಬ ಅಮ್ಮ. ಏನ ಇನ್ನೊಂದ್ಸರಿ ಹೇಳು. ಒಬ್ಬ ಅಮ್ಮ. ಒಬ್ಬಮ್ಮ ತಕೋಗ ಒಬ್ಳಮ್ಮ ಅಂತ ಸಾಯ್ತಾ ಇದಲ್ಲ ನಾಯಿ. ನೀನಂತ ಚಾನ್ಸ್ ಇಲ್ಲ. ಗೆಟ್ ನಿಮ್ದು ಅಮ್ಮ ಅಂತ ಚಾನ್ಸ್ ಕೊಡಿ ಸರ್. ಕೈ ಮುರಿದ್ಬಿಟ್ಟಿ. ಅವನಿಗೆ ಡೈಲಾಗ್ ಹೇಳ್ಕೊಡ. ಡೈಲಾಗ್ ಹೇಳಕ್ ಬರುತ್ತಾ? ಹೇಳ್ತೀನಿ ಸರ್. ಚೆನ್ನಾಗಿ ಹೇಳಿಲ್ಲ ಅಂದ್ರೆ ನಿಲ್ದ ಗೆಟ್ ಲಾಸ್ಟ್. ಇಲ್ಲ ಹೇಳ್ತೀನಿ ಸರ್. ಹೇಳ್ತೀಯಾ? ಅಮಲಾದಿಕ ಕೀಚಕ ಕಂಟಕ ಬಾತಕ ನೀಚ ಕಿರಾತುಕ ಘಾತುಕ ನೋ ಅಮಲಾದಿಕ ಲೋಚನ ಲೋಟಪ ದೇವಿಜ ಮಲ್ಲೆ ಕುಡೇಕೃತ ತೈಲಪತೆ. ಓಕೆ ರೆಡಿ ಈ ಕಡೆ ಬರ. ಬಾರ ಈ ಕಡೆ ಬರ. ರೋಲ್ ಆಕ್ಷನ್. ಓಹೋ ಏನ್ರಿ ಭಕ್ತಿ. ಏನ್ ಮಾಡ್ಕಂದೆ? ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಾನಲ್ಲ ಅದಕ್ಕೆ ಕ್ಯಾಮ್ರಾ ಸಣ್ಣ ಮಾಡ್ಕಂದೆ ಸರ್. ಯಾರು ನಿಮ್ಮ ಅಪ್ಪಿಟ್ಟ ನನ್ನ ಕ್ಯಾಮ್ರಾವಾ? ಹೊಟ್ಟೆ ಕೊಡಲ್ಲ. ಸರಿ. ರೆಡಿ ರೋಲ್ ಆಕ್ಷನ್. ಏನು ಹೇಳ್ಕೊಡತ್ತ? ಅಮಲಾದಿಕ ಕೀಚಕ ಕಂಟಕ ಗೊತ್ತಾಯ್ತು. ಹೋಗ್ಲಿ 2 ಸಲ ಹೇಳ್ಕೊಡ್ದೆ. ಚೆನ್ನಾಗಿ ಮಾಡ್ಬೇಕು. ಹೇಳ್ತೀನಿ. ಬಾರ ರೋಲ್ ಆಕ್ಷನ್. ಎತ್ತಕ್ ತಿರ್ಕ ಹೇಳನೆ. ಇತ್ತಕ್ ತಿರ್ಕ ಹೇಳು. ಜನ ಎತ್ತಕ್ ಕೂತಿದಾರು. ಅದೇ ಆಯ್ತು. ಹೇಳ್ತೀನಿ. ರೆಡಿ ರೋಲ್ ಆಕ್ಷನ್. ಅದೇ ಇನ್ನೊಂದ್ಸಲ ಹೇಳು. ಬಾಯ್ಲೆ. ಅಮಲಾದಿಕ ಕೀಚಕ ಕಂಟಕ ಬಾತ. ಗೊತ್ತಾಯ್ತು. ಹೆಂಗ್ ಕ್ಯೂಟ್ ನಾಯಿ 2 ಸಲ ಹೇಳ್ಕೊಡ್ತೀನಿ. ಹೇಳ್ತೀನಿ. ಅವನೇ ಕಿವುಡ ಅಂತಿರಲ್ಲ ನಾಯಿ. ರೆಡಿ ರೋಲ್ ಆಕ್ಷನ್. ಅಮಲಕ ಏನು ಅಮಲಕ ಬಾ ಅಂತ ಇದೆ. ಕಿತ್ತೋದ್ ನನ್ನ ಮಗನ ಡೈಲಾಗ್ ಕರೆಕ್ಟಾಗಿ ಹೇಳು. ನಾನು ಹೇಳ್ಕೊಡ್ತೀನಿ. ನೀವ್ ಹೇಳಿ ಸಾ. ನೋಡೋ ನಾನ್ ಡೈರೆಕ್ಟ್ರು. ಮುಚ್ಕೊಂಡು ಆಕ್ಟ್ ಮಾಡ್ಬೇಕು ಅಷ್ಟೇ. ಆಯ್ತು ಬಿಡಿ. ಹೊಡ್ತಾ ತಿಂತಿ ನೋಡಿಲೆ. ನಾನೇನ್ ಹೇಳ್ತೀನಿ ಅದನ್ನ ಮಾಡು. ಸರಿ. ನಾನು ಹೇಳ್ಕೊಟ್ಟಂಗೆ ಹೇಳು. ಸರಿ. ಹೇಳು. ಅಮಲಾದಿಕ ಕೀಚಕ ಲೋ ನಾನು ಹೇಳ್ತೀನಿ ಆಮೇಲೆ. ನಾನು ಹೇಳ್ತೀನಿ ಆಮೇಲೆ ಹೇಳು. ನಾನು ಹೇಳ್ಕೊಟ್ಟಂಗೆ ಹೇಳು. ನಾನ್ ಮೊದ್ಲು ಹೇಳ್ತೀನಿ. ಯಾರು ಯಾರ
ಯಾರು ಇವನು? ನಾನು ಹೇಳಾದ್ಮೇಲೆ ಹೇಳ. ಹೇಳಾದ್ಮೇಲೆ ಹೇಳ. ಏನ್ ಸರ್ ಅದು? ಒಂದ್ ನಿನ್ ಹೇಳ್ಕೊಟ್ಟಾದ್ಮೇಲೆ ಹೇಳ್ಬೇಕಾ? ಇವ್ನು ಹೇಳ್ಕೊಡೋದೆಲ್ಲ ಡೈಲಾಗ್ ಹಾಕೋಬಿಟ್ಟೆ. ಸೆಟಪ್. ಅವಳು ನೆನ್ನೆ ಸಾತೋದ್ಲು. ಯಾರು? ನನ್ ಸೆಟಪ್. ನನ್ನ ಮಗ್ನ. ಸೆಟಪ್ ಹೇಳದ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ಹೇಳ್ತೀನಿ ಸರ್. ಅಮಲಾದಿಕ ಕೀಚಕ ಕಂಟಕ ಸರ್ ಹೇಳ್ತೀನಿ, ಒಂಚೂರು ತುಂಡ ಮಾಡಿ ಸರ್. ಹೇಳ್ತೀನಿ. ಅಮಲಾದಿಕ ಕೀಚಕ. ಅದು ಹೇಳ ಒಂಚೂರು ತುಂಡ ಮಾಡಿ ಅಂತ ನೀವೇ ಅಮಲಾದಿತ್ಯತೆ ಹೇಳು. ಡೈರೆಕ್ಟರ್ಗೆ ಹೇಳಕ್ ಬರೀಕಿಲ್ಲ. ಹೇಳ್ಕೊಡು. ಡೈರೆಕ್ಟರ್ಗೆ ಹೇಳಕ್ ಬರ್ತಾ ಇಲ್ಲ, ನೀವ್ ಹೇಳಿ. ಅಮಲಾದಿಕ ಕೀಚಕ ಕಂಟಕ ಒಸಿ ತುಂಡ ಮಾಡೋ ಅಂತ ಹೇಳಿದ್ನಲ್ಲ. ಅಮಲಾದಿಕ ಕನ್ನಡ ಅರ್ಥ ಆಗಲ್ವೇನೋ? ಕರ್ನಾಟಕದಲ್ಲಿ ಹುಟ್ಟಿ ಅಷ್ಟುದ್ದ ಹೇಳಕ್ಕಾಗಿಲ್ಲ. ಒಸಿ ತುಂಡ ಮಾಡು. ಅಮಲ ಅಷ್ಟುದ್ದ ಹೇಳಕ್ಕಾಗಿಲ್ಲ, ತುಂಡ ಮಾಡು ಅಂತ ಹೇಳಿಲ್ಲ. ತುಂಡ ಅಮ್ಮ ಕುಡ್ಕಿರ್ಕ ಬಂದಿದ್ದೀರಾ? ನಾನು ಹೇಳ್ತಾ ಅಲ್ವಾ ಅಷ್ಟುದ್ದ ಹೇಳಕ್ಕಾಗಿಲ್ಲ, ತುಂಡ ಮಾಡು ಅಂತ. ತುಂಡ 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 ಅಷ್ಟುದ್ದ ಹೇಳಕ್ಕಾಗಿಲ್ಲ ಕಣ, ತುಂಡ ಮಾಡು. ಹೇಳ್ತೀನಿ ತಡೆ. ನಿಮ್ಮಮ್ಮ ಕ್ವಾಣಿದ ಹೇಳಕ್ಕೆ ಏನಿದೆ? ಏನಿರೋದು ಚುರ್ಕರಿತಾ ಇದ್ದದ? ಏನ್ ನಾನೇನು ಮೂಕಬಿರಿ ಚಿತ್ರ ಮಾಡ್ತಾ ಇದ್ದೀನ ತೋರ್ಸಕ್ಕೆ? ನಿನ್ನಂತ ಚಾಚಲ್ ಕೆಟ್ಟ ನಿಮ್ ದಮ್ಮಿ ಅಂತ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಸಾ. ಡ್ಯಾನ್ಸ್ ಮಾಡ್ತೀನಿ ಸಾ. ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ಬಿಟ್ರೆ ಇವನೇ ಹೀರೋ. ಓಕೆ, ಸೌಂಡ್ ರೆಡಿ ಮಾಡಿ. ಚೆನ್ನಾಗಿ ಮಾಡ್ಬೇಕ್ರಿ ಡ್ಯಾನ್ಸ್. ಮಾಡ್ತೀನಿ ಸಾ. ರೆಡಿ, ರೋಲ್, ಆಕ್ಷನ್. ಕೆಂಪಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ, ಕೆಂಪಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ. ಹುಡುಗ್ರಲ್ಲ ಮದುವೆ ಆಯ್ತವ್ರು ನನಗೊಂದೆಣ್ಣು ನೋಡ್ರಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರು ನನಗೊಂದೆಣ್ಣು ನೋಡ್ರಕ್ಕೋ. ಬೆಳಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತ ಬಾಳ್ವೆ ಮಾಡ್ಲಿ. ಬೆಳಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತ ಬಾಳ್ವೆ ಮಾಡ್ಲಿ. ಸೂಪರ್ ಸೂಪರ್, ಸಖತ್ತಾಗಿ ಮಾಡಿದ ಡ್ಯಾನ್ಸ್. ಡ್ಯಾನ್ಸು ಸೂಪರ್. 2 ಬೆಟ್ಟಲ್ಲೇ ಕರ್ನಾಟಕದ ಜನರ ನೆಗೆಸ್ಬಿಟ್ಟ. ಓಕೆ ಓಕೆ, ಈಗ ಟೀ ಪಾಸ್ ಮಾಡ್ತೀಯಾ ಸರ್? ದೊಡ್ಡ ಅಭಿಮಾನಿ ಮಾಡ್ತೀನಿ ಸರ್. ಸೂಪರ್. ಒಂದ್ ನಿಮಿಷ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಪ್ಪ? ಓಕೆ, ಈಗ ನೋಡಿ ಡ್ಯಾನ್ಸ್ ಡಿ ಬಾಸ್ ಮಾಡ್ತಾರೆ. ಅವ್ರ ತರನೇ ಡ್ಯಾನ್ಸ್ ಮಾಡ್ತಾರೆ. ಆಕ್ಷನ್. ಇದಕ್ಕೆ ಚಂಪಕ ಕಾಳಕ್ಕಂಗು ಎಡ್ಬೆಟ್ಟು, ಡಿ ಬಾಸ್ ಸಾಂಗ್ ಸರ್ ಸಾಂಗು ಎಡ್ಬೆಟ್ಟು. ಇದು ಮಾಡೋಣ ಅದೇ ಡ್ಯಾನ್ಸು ಸರ್. ನಾನು ಬೇರೆ ಮಾಡಿ ಸಂದನು. ನೀನ್ ಅದೇ ಡ್ಯಾನ್ಸ್ ಮಾಡಿದ್ದು ಸರ್. ನಮ್ ಬೇರೆ ಡ್ಯಾನ್ಸ್ ಮಾಡಿ ಸಂದನು. ಮೊಬೈಲ್ 1 ಗಂಟೆಯಿಂದ ಹಿಡ್ದಿದ್ದೆ, ಅವ್ನು ಅದೇ ಅಲ್ವಣ ಮಾಡ್ತಾ ಇರೋದು. ಅದೇ ನಮ್ ಬೇರೆ ಮಾಡ್ದಕ್ಕನೋ. ಬೇರೆನಾ? ಹಂಗಾರೆ ತಾಯಿ ಸೆಂಟಿಮೆಂಟ್ ಸಾಂಗ್ ಆಡ್ತೀಯಾ? ನಮ್ ತಾಯಿ ಅಂದ್ರೆ ಬಹಳ ಗೌರವ ಮಾಡ್ತೀನಿ ಸರ್. ರೆಡಿ ರೆಡಿ. ಈ ಸೆಂಟಿಮೆಂಟ್ ಸಾಂಗ್ ಚೆನ್ನಾಗಿ ಮಾಡ್ಬೇಕು. ಮಾಡ್ತೀನಿ ಸರ್. ರೆಡಿ ರೆಡಿ ರೆಡಿ. ಮ್ಯೂಸಿಕ್ ರೋಲ್, ಆಕ್ಷನ್. ಮ್ಯೂಸಿಕ್. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಏನ್ ಎಮೋಷನ್ನು? ಹಿಂದೆ ಬರೆದಲ್ಲಿ ಒನ್ ಮೋರು ಕಾಳಕ್ಕೂ ಹೇಳ್ಬಿಟ್ಟು, ಅಣ್ಣನ ಸಾಂಗು ಹೇಳ್ಬಿಟ್ಟು, ದೇವ್ರಿಗೂ ಅಲ್ಲ ಸೆಂಟಿಮೆಂಟ್ಗೂ ಹೇಳ್ಬಿಟ್ಟು. ಯಾರು ಅದೇ ಮಾಡಿದ್ರು? ಯಾರು? ನೀನೇ ಸರ್. ನಮ್ ಬೇರೆ ಮಣ್ಣಿ ಹೋಯ್ದ್ನಾ? ಬೇರೆ ಮಾಡಿದ್ನ ಸರ್. ನಮ್ ಬೇರೆ ಮಣ್ಣಿ ಹೋಯ್ದ ಸರಜಕ್ಕ ಖರ್ಚು ಪಿಟ್ಕೊಂಡಾಗ್ತಾ ಇದ್ದಿ ಹೇಳಕ್ಕ. ಅವ್ನು ಅದೇ ಮಾಡಿದ್ನಕ್ಕ. ಆಯ್ತು, ದೇವ್ರ ಸಾಂಗ್ ಮಾಡ್ತೀಯಾ? ಸರ್ ನಾನು ಭಕ್ತಿ ಜಾಸ್ತಿ ಮಾಡ್ತೀನಿ ಸರ್. ನೋಡಿ, ಏನಾದ್ರೂ ದೇವ್ರಿಗೆ ಅವಮಾನ ಮಾಡಿದೆ ಚೆನ್ನಾಗಿ ಮಾಡ್ಬೇಕು ಡ್ಯಾನ್ಸ್. ಮಾಡ್ತೀನಿ ಸರ್. ದೇವ್ರಿಗೆ 2 ಬೆಟ್ಟಿಟ್ರೆ ಬೆಟ್ಟ ನೀರು ಹೋಯ್ತವೆ. ಮಾಡ್ತೀನಿ ಬಿಡಿ ಸರ್. ರೆಡಿ, ರೋಲ್, ಆಕ್ಷನ್. ಮ್ಯೂಸಿಕ್. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ
ದೇಹವು ಮೂಳೆ ಮಾಂಸದ ಚಂದ್ರಣ್ಣ ಮಾನವ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಡಲಿನ ಹೊದಿಕೆ. ಇದೆ ಯಾಕೆ ಸರ್ ಕರೀತವ್ರು ನಾನು ದೇವ್ರಿಗೂ ಎರಡು ಭೇಟಿ ಇಡ್ತಾ ಇದ್ದಿಲ್ಲಪ್ಪ. ಬೇರೆ ಕನೋ ಮಾಡುತ್ತೆ ಯಾರು ಕಿತ್ತೊಂದು ಮನೆ ಅಡ್ಡೆ ಮಾಡ್ತಾ ಇರ್ತೀನಿ ನೀನು. ಬೇರೆ ಸರ್ ನಮ್ ಬೇರೆ ಮಾಡ್ತಾಳ ಯಾಕೆ ಸರ್ ಹೆಂಗ್ ಕುಡ್ಗಿಡ್ಕ ಬಂದವನು ಹೆಂಗ ಸೇವನು ನಿಜವಾಗ್ಲೂ ಡ್ಯಾನ್ಸ್ ಬಂದದ ಬರ್ತದೆ ಹಂಗಾರೆ ನನ್ನ ಜೊತೆ ಜುಗಲ್ ಬಂದು ಡ್ಯಾನ್ಸ್ ಆಡೋದು ನೋಡದ ಹಂಗಂತ್ಯಾ? ಅದಕ್ಕೆ ಮುಂಚೆ ಬಾಯ್ಲಿ ನೀನ್ ಬೇಡ ಇವನ್ನೇ ಪೂಜಾ ಗಾಂಧಿ ಅನ್ಕೋ. ಯಾಕೆ 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 ಅಲ್ಲ ಸರ್ ಫೀಲ್ ಬರಲ್ಲ. ಪೂಜಾ ಗಾಂಧಿ ಅನ್ಕೋಬೇಕಂತ ಪೂಜಾ ಗಾಂಧಿಗೆ ಮೀಸೆ ಕಟ್ಟ ಬಂದಿದ್ದಾವ. ಒಂದ್ ನಿಮಿಷ ಇರೋ ಇಲ್ಲಿ ತೆಗೆ ಮೈಕ ಸೇವಿಂಗ್ ಮಾಡಿದೆ ಈಗ ಪೂಜಾ ಗಾಂಧಿ ಅನ್ಕೋ. ಪೂಜಾ ಗಾಂಧಿ ಸೇವಿಂಗ್ ಮಾಡ್ಕಂತ ಬಂದು ಮಲ್ಕ ಬರಲ್ಲ. ಗಣೇಶ ಸರ್ ಇವರು ಗಣೇಶ್ ಮಲ್ಕೊಳ್ಳಿ ಬರ ಕೊಡು ಡ್ಯಾನ್ಸ್ ರೆಡಿ ರೆಡಿ ಟರ್ನ್ ಸಾಂಗ್. ತಗೊಳ್ಳಿ ಅವನು ಹೊಟ್ಟೆ ತಕ್ಕ ಕಾಲ್ ಮಾಡಕ್ತಾವ ಸತ್ತೋದ್ರೆ ನಿಂದೊಂದು ಕಟ್ಟೋಟ್ ಹಾಕ್ಬಿಟ್ಟು ಸತ್ತೋನ್ ಬಂದು ಸಿನಿಮಾ ನೋಡಿ ಅಂತೀನಿ. ಮಲ್ಕೋ ಈಗ ನಾನು ಪೂಜಾ ಗಾಂಧಿ ಐತೀನಿ ಬರ. ಆಯ್ತು ಸರ್ ರೆಡಿ ರೋಲ್ ಆಕ್ಷನ್ ಮ್ಯೂಸಿಕ್. ಯಾಕೆ 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 ಮೆಟ್ರೋ ತಕ್ಕ ಕಾಲ್ ಮಾಡಕ್ತಾ ನಾನು ಸತ್ಗೆ ತಗೋಬಿಟ್ರೆ ಹೋಗು ತೂ ತೊಡೆ ಮಾಡಿಸಿ ತಿಥಿ ಮಾಡ್ತೀನಿ ನಿಂದ ಬಿತ್ಕೋ. ಸಾಂಗ್ ಯಾಕೆ ಯಾಕೆ ಇವಾಗೇನಾಯ್ತು ಅಲ್ಲ ಕಾಲ್ ಮುರಿದೋದ್ರೆ ಕಾಲ್ ಹಾಕ್ಸ್ಕೋಬಹುದು, ಕೈ ಮುರಿದೋದ್ರೆ ಕೈ ಹಾಕ್ಸ್ಕೋಬಹುದು, ತಲೆ ಹೋದ್ರೆ ತಲೆ ಹಾಕ್ಸ್ಕೋಬಹುದು. ಇವನ್ ತುಳಿದು ಬಿಟ್ಟು ಮಾಡಿಕಿಲ್ಲ. ಜುಗಲ್ ಬಂದಿ ಡ್ಯಾನ್ಸ್ ಅವ್ರು ಮಾಡ್ತೀಯಾ? ಫಸ್ಟ್ ನೀನೇ ಶುರು ಮಾಡ್ಬೇಕು. ಆಯ್ತು ಆಯ್ತು ಮಾಡು ಮಾಡು. ಜುಗಲ್ ಬಂದಿ ಡ್ಯಾನ್ಸ್ ಹಾಕಲ್ಲ. ಮ್ಯೂಸಿಕ್. ಬಲ್ಲಿ ಜೋರಾದ ಚಪ್ಪಾಳೆ. ಯಾಕೆ ಗೋಪ್ಸ್ ಚಪ್ಪಾಳೆ ಬೇಡವಾ? ಅಲ್ಲ ಹಿಂಗೆ ಹಳ್ಳಿಯಿಂದ ಎಜುಕೇಷನ್ ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡು ನಾನು ಸ್ಟಾರ್ ಆಗ್ಬಿಡ್ತೀನಿ, ನಾನು ಹೀರೋ ಆಗ್ಬಿಡ್ತೀನಿ ಅಂತೇಳಿ ಅಪ್ಪ ಅಮ್ಮನ ನೋಡ್ಕೊಳ್ದಾನೆ ಅಲ್ಲಿಂದ ಬೆಂಗಳೂರಿಗೆ ಬಂದು ನಾನು ಕಷ್ಟಪಟ್ಟು ನಾನು ಒಂದು ಹೇಳ್ತೀನಿ, ಸರಸ್ವತಿ ಎಲ್ರಿಗೂ ಒಲಿಯಲ್ಲ. ಈಗ ಬಂದಿದ್ದೀರಿ ವಿದ್ಯೆ ನಮಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ನಾವು ಬದುಕು ಕಟ್ಕೊಳ್ಳೋಕ್ಕೆ ಎಜುಕೇಷನ್ ಇಂಪಾರ್ಟೆಂಟು. ಸೊ ಕಲೆ ಇದ್ದವನ್ನ ನೀವುಗಳು ಕೈ ಬಿಡೋಲ್ಲ ಅಂದಮೇಲೆ ಯಾಕೆ ಊರು ಬಿಟ್ಟು ಬರಬೇಕು? ನಾನು ಯಾಕೆ ಬಂದೀನಿ ಅಂತ ಕೇಳ್ತಾ ಇದ್ದೀರಾ? ನಿಮ್ಮನ್ನ ನಗ್ಸಕ್ಕೆ ಬಾಯ್ ಬಾಯ್. ಚಪ್ಪಾಳೆ ನಮ್ಮ ಹಾಸ್ಯ ಕಲಾವಿದರಿಗೆ. ಈ ಕಡೆ ಮಕ್ಕಳವ್ರೆ ಹೊಡಿತಾರೆ ಎಲ್ಲ. ಬಾಯ್ ಮಕ್ಕಳ ಚಾರ್ಜ್ ಬರ್ತಾರೆ ಎಲ್ರು ಮಕ್ಕಳವ್ರೆ. ಶಿವಾಯನೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ
ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಹಾಲು ಮುಗಿದರೋ ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಗೊತ್ತು ಗೊತ್ತು ಇಲ್ಲದೆ ಕುಣಿ ಅಂದ್ರೆ ಹೆಂಗೋ ಕೂಸೆ ಬೆನ್ನೋಯ್ತದೋ ಪಾರ್ಟಿಗೆ ಹೋಗುಮ ನಂಗದೆಲ್ಲ ಗೊತ್ತಾಗಿಲ್ಲ ನನ್ ಕೈಯಾಗ ಕುಣಿಯಕ ಆಗಕ್ಕಿಲ್ಲ ಕೂಸೆ ನನ್ ಕೈಯಾಗ ಇಳಿಯಕ ಆಗಿಲ್ಲ ಕಣವ ಅಯ್ಯೋ ಮಾದೇಶ್ವರ ಅವನ ಹೆಸರು ಹೇಳ್ಕೊಂಡು ಒಂದ್ 2 ಕುಂಟಾಕ್ಬಿಡು ಹಂಗ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಮುದ್ದಾದ ಅಮ್ಮಂದರಿಗೆ ಹಾಗೆ ಮುದ್ದಾಗಿರೋ ಮಕ್ಕಳಿಗೆ. ಇವರ ಮುದ್ದಾದ ಪರ್ಫಾರ್ಮೆನ್ಸ್ ನೋಡಿನೇ ಫುಲ್ ದಿಲ್ ಖುಷ್ ಆಗೋಗ್ಬಿಟ್ಟಿದೆ ಅಲ್ವಾ? ಜೋರಾಗಿ ಚಪ್ಪಾಳೆ ಬರಬೇಕು ಅದಕ್ಕೆ. ಈಗ ಅಮ್ಮ ಮಕ್ಕಳ ಕಾಂಬಿನೇಷನ್ ನೋಡಿದ್ರಿ, ಈಗ ಅಪ್ಪ ಮಕ್ಕಳ ಕಾಂಬಿನೇಷನ್ ನೋಡಿ. ಒಂದೊಂದು ಮಾತು ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದ ವರವ ಇನ್ನು ನಾನು ಅರಿಯನು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ, ಯಾವ ದೇವ ತಂದ ವರವ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ನಂದಿನಿ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ನುಡಿಯುವೆ
ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಬರುವ ನನ್ನ ಅಪ್ಪಯ್ಯ. ಬರ್ಲಿ ಅಪ್ಪ ಮಗಳಿಗೆ ಜೋರಾದ ಚಪ್ಪಾಳೆ. ನಾನು ಅಪ್ಪ ಮಕ್ಕಳು ಬರ್ತಾರೆ ಅನ್ಕೊಂಡಿದ್ದೆ, ಇಲ್ಲಿ ಒಬ್ಬರೇ ಅಪ್ಪ ಬಂದಿದ್ದಾರೆ. ಯಾಕೆ ಬೇರೆ ಯಾವ ತಂದೆಯರು ಡ್ಯಾನ್ಸ್ ಆಡಲಿಲ್ಲ? ಬರಬೇಕಿತ್ತಲ್ಲ ಸ್ಟೇಜ್ ಮೇಲೆ. ಬಟ್ ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೋಬೇಡಿ. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಇರುತ್ತೆ, ನಿಮ್ಗೊಂದು ಮೆಮೊರಿ ಸಿಗುತ್ತೆ. ಧನ್ಯವಾದಗಳು ಸರ್. ವಂಶ ಇದು ಕನ್ನಡದ ಮೊದಲ ರಾಜಮನೆತನ ಎನ್ನುವ ಹೆಮ್ಮೆ. ಪಶ್ಚಿಮ ಕರ್ನಾಟಕದಲ್ಲಿ ಕ್ರಿಸ್ತಶಕ 4ರಿಂದ 7ನೇ ಶತಮಾನದವರೆಗೆ ಸ್ವತಂತ್ರರಾಗಿಯೂ 10ರಿಂದ 13ನೇ ಶತಮಾನದವರೆಗೆ ಹಾನುಗಲ್ಲು, ಗೋವಾ ಮುಂತಾದ ಕಡೆಗಳಲ್ಲಿ ಬಹುತೇಕ ಸಾಮಂತರು ಅಥವಾ ಮಾಂಡಲಿಕರಾಗಿಯೂ ಆಳಿದ ಒಂದು ರಾಜಮನೆತನ. ಈ ಮನೆತನದ ಪ್ರಸಿದ್ಧ ರಾಜನಾದ ಮಯೂರವರ್ಮನ ಕಥೆಯನ್ನು ಈ ನಾಟಕದ ಮೂಲಕ ತಿಳಿಯೋಣ. ಯಾರಿದ್ದೀರಿ? ನನ್ನ ಮೇಲೆ ಕುಸ್ತಿ ಮಾಡೋ ಚಿನ್ನ ಯಾರಿದ್ದೀರಿ? ಕುಸ್ತಿರಿ ಈ ಚಲವಾಡಿ ಸೋಲ್ತಾ ಕಂಡು ಕಾಯ್ತೀನಿ ಅಂದ್ರೆ ಯಾರು ಇಲ್ಲ. ಯಾಕಿಲ್ಲ? ನಾನಿದ್ದೇನೆ, ನಾನಿದ್ದೇನೆ. ಕುಸ್ತಿ ಅಂದ್ರೆ ದೀಕ್ಷಣ ಸುತ್ತಲ್ಲಪ್ಪ ಗೊರಕ್ಕದ ಹಂಗಕ್ಕೆ. ಸ್ವಾಮಿ ಇದೇನು ಹುಳಿ ಅನ್ನೋದು ಉಂಡೆ ಮಂತ್ರ ಹೇಳೋ ಬಾಯಿ ಮತ್ತೆ ಮಣ್ಣಾಕ ಬಂದಿದ್ದಾರೆ. ಹೋಗಿ ಮೂಗಿಡ್ಕೊಂಡು ಸಂಧ್ಯಾ ವಂದನೆ ಮಾಡಿ ಸ್ವಾಮಿ. ಇದು ಜಗಜಟ್ಟಿಗಳು ಹೋರಾಡ ಸ್ಥಳ. ಅದಕ್ಕೆ ಸಿದ್ಧ ಗಂಡು ಅಂದ್ರೆ ನೀನೆ. ಏನೇ ನಿನ್ನ ಹೆಸರು? ಮಯೂರ ಶರ್ಮನಿಂದ. ಯಾರಿಂದ ಕಲಿತೆ ಈ ವರ್ಷನೆಲ್ಲ? ನಿನ್ನೆ ಕೇಳ್ತಾ ಇರೋದು, ಕುಸ್ತಿ ಮಾಡೋದನ್ನ ಯಾರಿಂದ ಕಲಿತೆ ಅಂತ. ಯಾರು ಹೇಳಿಕೊಟ್ಟಿಲ್ಲ. ಇವರುಗಳು ಕುಸ್ತಿ ಮಾಡುತ್ತಿದ್ದುದನ್ನು ಆಗಾಗ ನೋಡುತ್ತಿದ್ದೆ. ನನಗೂ ಮಾಡಬೇಕೆಂಬ ಇಚ್ಛೆ. ಆ ಸಂದರ್ಭ ಹಿಂದೊದಗಿ ಬಂತು. ಅದು ಜಾಣತನ. ಕೇಳಿದ್ರ? ಎಲ್ಲರೂ ಕೇಳಿದ್ರ? ಚಲವ ನಿನಗೆ ಹೇಳ್ಕೊಡೋದ್ರಲ್ಲಿ ಅರ್ಧ ಈ ಹುಡುಗನಿಗೆ ಹೇಳ್ಕೊಟ್ಟಿದ್ದಿದ್ರೆ ಇಲ್ಲಿರೋರ್ಗೆಲ್ಲ ಮಣ್ಣು ಮುಟ್ಟಿಸ್ತಿದ್ದ. ತಯಾರಿಗೆ ಏನ್ ತಿಂತಾ ಇದ್ದೆ? ಹಿಂಗೆ ಬಿಟ್ಟು ಈ ಹುಡುಗ ತಮ್ಮ ಶಿಷ್ಯನೇ? ಶಿಷ್ಯನಷ್ಟೇ ಅಲ್ಲ, ಸಾಕು ಮಗ, ಮಗನಿಗಿಂತಲೂ ಹೆಚ್ಚು. ಇವನ ಚಿಂತೆ ನಮಗೆ ಬಿಡಿ. ಇಂದಿನಿಂದ ಈತ ನಮ್ಮ ಶಿಷ್ಯ. ಈ ಗರಡಿಯಾರು ಇಡೀ ಪಲ್ಲವ ರಾಜ್ಯದಲ್ಲೇ ಇವನನ್ನು ದೊಡ್ಡ ಯೋಧನನ್ನಾಗಿ ಮಾಡುತ್ತಾರೆ. ಹೀಗೆ ಬ್ರಾಹ್ಮಣನಾಗಿದ್ದ ಮಯೂರ ಕ್ಷತ್ರಿಯನಾಗಿ ಬದಲಾಗುತ್ತಾನೆ. ಈ ನಡುವೆ ತಾನು ಕದಂಬ ವಂಶದ ಕುಡಿ ಎಂಬ ಸತ್ಯ ತಿಳಿಯುತ್ತದೆ. ಹಾಗೂ ತನ್ನ ವಂಶಸ್ಥರು ಪಲ್ಲವರ ವಂಚನೆಗೊಳಗಾದವರು ಎಂಬುದನ್ನು ತಿಳಿದು ಆಕ್ರೋಶಗೊಳ್ಳುತ್ತಾನೆ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮ ಆಯ್ತೆಂದು ತಿಳಿದಿರುವೆಯೋ
ಆ ಮಹಾವಂಶ ವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಶ್ರುತಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಈ ಪ್ರತಿಜ್ಞೆಯೊಂದಿಗೆ ಮಯೂರವರ್ಮ ಪಲ್ಲವರ ಆಸ್ಥಾನಕ್ಕೆ ತೆರಳುತ್ತಾನೆ. ಅಲ್ಲಿ ಪಲ್ಲವ ರಾಜ ಶಿವಸ್ಕಂದವರ್ಮ, ಆತನ ಮಗ ವಿಷ್ಣುಭೂಪ ಮತ್ತು ಕೆಲ ಆಸ್ಥಾನಿಕರ ನಡುವೆ ಮಾತುಕತೆ ನಡೆಯುತ್ತಿರುತ್ತದೆ. ಇಂದು ನಿಮ್ಮೆಲ್ಲರನ್ನು ಈ ರಾಜಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲೇ ಅಡಗಿದ್ದರೂ ಹೇಳ ಹೆಸರಿನದಂತೆ ಮಾಡಬೇಕಾಗಿದೆ. ಪಲ್ಲವರು ಸಾರ್ವಭೌಮರು, ಪೂರ್ವಾಪರ ಸಮುದ್ರಗಳವರೆಗಿನ ರಾಜ್ಯದೊಡೆಯರು, ನೂರಾರು ಸಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುವಂತಹ ಪರಾಕ್ರಮಶಾಲಿಗಳು. ಅಂಥವರು ಒಬ್ಬ ಬೀದಿಯ ಅಧಿಕಾರಿಯನ್ನು ಹಿಡಿದು ದಂಡಿಸಲು ಅಸಮರ್ಥರಾದರೆಂಬ ಅಪಮಾನವನ್ನು ಭರಿಸುವುದು ಸಿಕ್ಕುಕೇಡು. ನರಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಅವರು ಓಂ ಮಯೂರನ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿನ್ನೆ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲೇ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಸ್ವಗತಾದ ಕಲ್ಪನೆ. ನಿನ್ನೆಯವರೆಗೂ ರಾಜಧಾನಿಯಲ್ಲಿ ಬೇಡುತ್ತಾ ಅಲೆಯುತ್ತಿದ್ದ ಈ ಭಿಕಾರಿ ಕದಂಬ ರಾಜಪುತ್ರ. ನಾವಿದನ್ನು ನಂಬಬೇಕು. ಮಹಾರಾಜ, ಇಷ್ಟು ದಿನ ಕದಂಬರನ್ನು ದಬ್ಬಾಳಿಕೆಯಿಂದ ಮೆಟ್ಟಿ ಮೆರೆದದ್ದು ಇಂದಿಗೆ ಮುಗಿಯಿತು. ದಿಟ್ಟತನದಿಂದವರು ನಿಮ್ಮ ಹುಟ್ಟಡಗಿಸುವ ಮುನ್ನ ನಮ್ಮ ರಾಜ್ಯವನ್ನು ಬಿಟ್ಟುಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ. ಎಲ್ಲರಿದ್ದರೆ ನಮ್ಮ ಆಕ್ರೋಶದ ಸಿಟ್ಟಿನಲ್ಲಿ ಸುಟ್ಟು ಕೆಟ್ಟು ಹೋಗುತ್ತೀರಿ. ಎಲ್ಲ ದುರಹಂಕಾರಿ. ರಾಜ್ಯವನ್ನು ಬಿಟ್ಟುಕೊಟ್ಟ ಮಾತ್ರಕ್ಕೆ ಆಳುವ ಯೋಗ್ಯತೆ ಬೇಡವೇ? ಅರಸನಾದವನು ಸಕಲ ಶಾಸ್ತ್ರ ಸಂಪನ್ನನಾಗಿರಬೇಕು. ಅದು ನಿನಗರಿಯದ ವಿಷಯ. ನಿಮ್ಮ ತಂದೆಗೆ ಅದು ತಿಳಿದಿರುವುದು ಇಲ್ಲವೋ ಸ್ವಲ್ಪ ವಿಚಾರಿಸಿ ನೋಡು. ಅಧಿಕ ಪ್ರಸಂಗಿ, ನಾಲಿಗೆಯನ್ನು ತೆಗೆ ಹಿಡಿದು ಮಾತನಾಡು. ರಾಜನಾದವನಿಗೆ ಬರಿಯ ಪೌರುಷವಿದ್ದರೆ ಸಾರದ ಮಯೂರ, 64 ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡಿರಬೇಕು. ಆ ಮಹತ್ ಕಾರಣಕ್ಕಾಗಿಯೇ ಸರಸ್ವತಿ ಆವಾಸ ಸ್ಥಾನವಾಗಿರುವ ಈ ಕಾಂಚಿ ನಗರದಲ್ಲಿ ನಮ್ಮ ವಿದ್ಯಾಭ್ಯಾಸ ನಡೆದಿದ್ದು. ಮಂತ್ರಿಗಳೇ, ಸಾಮ್ರಾಟರಿಗೆ ನಮ್ಮ ಮೇಲೆ ಅನುಮಾನವಿದ್ದ ಪಕ್ಷದಲ್ಲಿ ಧಾರಾಳವಾಗಿ ಪರೀಕ್ಷಿಸಬಹುದು. ಪ್ರಜೆಗಳಿಗೆ ತಂದೆಯಂತಿರುವ ರಾಜನ ಬಂಧುಗಳಾರು ಸತ್ಯ, ಜ್ಞಾನ, ದಯೆ, ಧರ್ಮ, ಶಾಂತಿ, ಕ್ಷಮೆ. ನಿಜವಾದ ಜ್ಞಾನಿಯಾದ ಪರಸ್ತ್ರೀಯರನ್ನು ತಾಯಂತೆಯೂ ಪರದ್ರವ್ಯವನ್ನು ಮಣ್ಣಂತೆಯೂ ಸರ್ವ ಪ್ರಾಣಿಗಳನ್ನು ತನ್ನಂತೆಯೂ ತಿಳಿದಿರುವವನು. ಶರೀರಕ್ಕೆ ಪ್ರಧಾನವಾದದ್ದು ಶಿರಸ್ಸು, ಇಂದ್ರಿಯಗಳಿಗೆ ಪ್ರಧಾನ ಕಣ್ಣು, ರಾಜಪತಿಗೆ ಪ್ರಧಾನ ಪಂಡಿತರು, ಕ್ಷತ್ರಿಯರಿಗೆ ಪ್ರಧಾನ ಪೌರುಷ. ನಿನಗಿಲ್ಲದೆ ಇರುವುದು ಕುಮಾರ ಎಂದು ಯಾರಿಗೂ ಕೆಳಕನ್ನು ಬಯಸದ ಒಳ್ಳೆಯ ವ್ಯಕ್ತಿ ಯಾರು? ಹುಟ್ಟದೇ ಇರುವ ಮನುಷ್ಯ, ಸತ್ತು ಹೋದ ಮನುಷ್ಯ, ಚಿತ್ರಪಟದಲ್ಲಿರುವ ಮನುಷ್ಯ,
ಅರಸ ಕೆಡುವುದು ದುರಾಲೋಚನೆಯಿಂದ, ಸನ್ಯಾಸಿ ಕೆಡುವುದು ಸಹವಾಸದಿಂದ, ಮಗ ಕೆಡುವುದು ಲಾಲನೆಯಿಂದ, ವಿಪ್ರ ಕೆಡುವುದು ವೇದಾಧ್ಯಯನವಿಲ್ಲದ್ರಿಂದ, ಕುಲ ಕೆಡುವುದು ನಿನ್ನಂತಹ ದುಷ್ಟಪುತ್ರನಿಂದ. ವಿಷ್ಣುಗೋಪ, ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದದ್ದು ಬೆಂಕಿ, ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಗ್ರೀಷ್ಮ ಋತುವಿನ ಬಿಸಿಲು, ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಇದು. ಎಚ್ಚರಿಕೆ! ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಭಯಪಡುತ್ತಿದ್ದೀರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಮಯೂರ ಇಷ್ಟು ಎಚ್ಚರಿಕೆ ಕೊಟ್ಟ ಮೇಲೆ ಶಿವಸ್ಕಂದ ವರ್ಮ ಬುದ್ಧಿ ಕಲಿಯುತ್ತಾನೆ. ಆದರೆ ತನ್ನ ಕ್ರೂರ ಬುದ್ಧಿಯನ್ನು ಬಿಡದ ತಪ್ಪಿಸಿ ಸೆರೆ ಹಿಡಿದು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಇಬ್ಬರ ನಡುವೆ ಕಾಳಗ ನಡೆಯುತ್ತದೆ. ಪಾಪ, ಇಲಿಯು ನಮ್ಮ ಬೋನಿನಲ್ಲಿ ಸಿಕ್ಕಿಕೊಂಡು ವಿಲವಿಲನೆ ಒದ್ದಾಡುತ್ತಿದೆ. ಮಯೂರ, ಎಲ್ಲಿ ಹೋಯಿತು ನಿನ್ನ ಪೌರುಷ? ಕುಡಿಯಲು ಸ್ವಲ್ಪ ನೀರು ಬೇಕೇ? ಭಲೆ ಭಲೆ, ಸಾಯುವ ಸಮಯದಲ್ಲೂ ಶಾಂತತೆಯ ನಗೆ. ಹೇಗಿದೆ ನಮ್ಮ ಪರಾಕ್ರಮ? ಯುದ್ಧದಲ್ಲಿ ಎದುರಿಸಿ ಹೋರಾಡಲಾರದೆ ನಿದ್ರೆ ಮಾಡುತ್ತಿದ್ದವನನ್ನ ಜ್ಞಾನ ತಪ್ಪಿಸಿ ಮೋಸದಿಂದ ಹೊತ್ತು ತಂದ ಬಲಹೀನ ಹೇಳಿ ವಿಷ್ಣುಗೋಪ. ಧಿಕ್ಕಾರವಿರಲಿ ನಿನ್ನ ಪರಾಕ್ರಮಕ್ಕೆ, ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ. ಅಮ್ಮ, ಕಂದ, ಮಯೂರ, ನಿನಗೆ ರಾಜ್ಯ ಬೇಡವೆ? ನಿನಗೆ ಸಿಂಹಾಸನ ಬೇಡವೆ? ರತ್ನ ಕಿರೀಟ ಬೇಡವೆ? ಹೇಳು, ಎದ್ದೇಳು, ಎಚ್ಚೆತ್ತುಕೋ. ಎಲ್ಲಿ ಹೋಯಿತು ನಿನ್ನ ಸಿಂಹ ಬಲ? ಏನಾಯಿತು ನಿನ್ನ ಪ್ರತಿಜ್ಞೆ? ರಕ್ತರ ಕಣಕಣಗಳಲ್ಲಿ ಸಿಡಲ ಶಕ್ತಿಯನ್ನು ತುಂಬಿಕೋ. ಈ ಬಂಧನವನ್ನು ಬಿಡಿಸಿಕೋ, ಬಿಡಿಸಿಕೋ, ಬಿಡಿಸಿಕೋ. ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ. ತಾಳು ಮಯೂರ, ತಾಳು. ಬೇಡ ಮಯೂರ, ಬೇಡ. ಇಂತಹ ವಂಚಕರ ರಕ್ತದಿಂದ ನಿನ್ನ ಕೈ ಖಡ್ಗ ಎಂದಿಗೂ ಮೇಲಿಗೆ ಆಗಕೂಡದು. ಕದಂಬರು ಖಡ್ಗ ಹಿಡಿದಿರುವುದು ರಕ್ತದಾಹದಿಂದಲ್ಲ ಯುವರಾಜ, ಸ್ವಾತಂತ್ರ್ಯ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಹಿಡಿದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ. ಕೇಳಿದೆಯಾ ಕೇಳಿದೆಯಾ ಅವಿವೇಕಿ? ನಿನ್ನ ಹುಟ್ಟುಗುಣವಾದ ಸಿಟ್ಟಿನಿಂದ ಬುದ್ಧಿಗೆಟ್ಟು ಮೋಸಕ್ಕೆ ಮನಸೋತು ನಾವೆಲ್ಲರೂ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ. ಮಯೂರ, ಈಗ ಇವನು ನಿನ್ನ ಸೆರೆಯಾಳು. ಇವನಿಗೆ ದಂಡನೆ ವಿಧಿಸಬೇಕಾದವನು ನೀನು. ಹೌದು, ನೀನೇ ತೀರ್ಮಾನಿಸು. ಬಿಡು ಬಿಡು, ನನ್ನನ್ನು ಬಿಟ್ಟು ಬಿಡು. ಬದುಕುವ ಇಚ್ಛೆ ನನಗಿಲ್ಲ, ಬದುಕುವ ಇಚ್ಛೆ ನನಗಿಲ್ಲ. ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ನನಗೂ ಇಲ್ಲ. ಸಾಯಬೇಕಾದ್ದು ನೀನಲ್ಲ, ನಿನ್ನ ಹೃದಯದಲ್ಲಿ ತುಂಬಿರುವ ರೋಷ, ದ್ವೇಷ. ವಿಷ್ಣುಗೋಪ, ವಿಷ್ಣುಗೋಪ, ನನ್ನ ಕಡೆ ನೋಡುವ ಇಚ್ಛೆ ನಿನಗಿಲ್ಲದೆ, ನನ್ನ ಮೇಲಿನ ಆಕ್ರೋಶ ನಿನಗಿನ್ನೂ ಆರಿಲ್ಲದೆ,
ನನ್ನ ಸ್ನೇಹ ವಿಶ್ವಾಸ ನಿನಗೆ ಬೇಡವೇ? Give them a big round of applause. ಎಂಥ ಅದ್ಭುತವಾದ ಇಲ್ಲ, ನಿಮ್ಮ ಎನರ್ಜಿ ಡೌನ್ ಆಗಿದೆಯಾ ಇಲ್ಲ ಅವ್ರ ಎನರ್ಜಿ ಡೌನ್ ಆಗಿದೆಯಾ ಗೊತ್ತಾಗ್ತಾ ಇಲ್ಲ. ಅವ್ರದಂತೂ ಡೌನ್ ಆಗಿಲ್ಲ ಬಿಡಿ, ಅವ್ರು ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ ಸ್ಟೇಜ್ ಮೇಲೆ. ಹೌದು ಅಲ್ವೋ? ಜೋರಾದ ಚಪ್ಪಾಳೆ ನಮ್ಮ ಹಾರ್ವರ್ಡ್ ಸಂಸ್ಥೆಯ ಮಕ್ಕಳಿಗೆ, ನಿಮ್ಮ ಪ್ರೋತ್ಸಾಹ ಅವರ ಬೆಳವಣಿಗೆ.